ಬೀನ್ಸು ಕಡಲೆ ಬೀಜ ಬೇಯಕ್ಕಿಟ್ಟಿದೆ ಆಗಿದೆ. ಈ ಕಡೆ ಪೊಂಗಲ್, ಸಿಹಿ ಪೊಂಗಲ್ ಮತ್ತು ಖಾರ ಪೊಂಗಲ್ ಎರಡಕ್ಕೂ ಒಂದೇ ಸತಿ ಇಟ್ಕೊಂಡಿದ್ದೀನಿ, ಮಾಡಬೇಕು. ಪೂಜೆ ಸಾಮಾನು ಇಲ್ಲೇ ಇದೆ. ದೇವ್ರ ಮನೆ ಒರೆಸ್ದೆ, ಕ್ಲೀನ್ ಆಯಿತು. ದೇವ್ರ ಮನೆ ರಂಗೋಲಿ ಎಲ್ಲ ಹಾಕಿ ಕ್ಲೀನ್ ಮಾಡಿದ್ದೀನಿ. ಪೂಜೆ ಸಾಮಾನೆಲ್ಲ ತಂದು ಇಡಬೇಕು, ಪೂಜೆ ಮಾಡಬೇಕು. ಇವಾಗ ಪೊಂಗಲ್ಗೆ ರೆಡಿ ಮಾಡ್ಕೊಂಡ್ಬಿಡೋಣ. ಸ್ವೀಟ್ ಪೊಂಗಲ್ ಮತ್ತು ಖಾರ ಪೊಂಗಲ್ ಮಾಡಬೇಕು, ಮಾಡೋಣ. ವಿಜಿಲ್ ಹೋಗ್ಬೇಕಿಲ್ಲ, ವಿಜಿಲ್ ಇರಲಿ ಅಂತ ವೆಯ್ಟ್ ಮಾಡ್ತಾ ಇದ್ದೀನಿ. ಸ್ವೀಟ್ ಪೊಂಗಲ್ ಇಷ್ಟ ಆಯ್ತಾ, ಖಾರ ಪೊಂಗಲ್ ಇಷ್ಟ ಆಯ್ತು? ಸ್ವೀಟು ನಿಂಗೆ? ನಂಗೆ ಎರಡು ಇಷ್ಟ ಆಯ್ತು. ಎರಡರಲ್ಲಿ ಯಾವ್ದು ಚೆನ್ನಾಗಿತ್ತು? ಖಾರ ಪೊಂಗಲ್. ನಿಂಗೆ ಸ್ವೀಟ್ ಪೊಂಗಲ್. ಮತ್ತೆ ಮಿಕ್ಸ್ ಪೊಂಗಲ್ ನನಗೆ. ಸ್ವೀಟ್ ಪೊಂಗಲ್ ಗೊತ್ತಿದ್ದೀನಲ್ಲ, ಮೀಡಿಯಂ ಅನ್ಸ್ತಿದ್ದಿಲ್ಲ. ಸರಿ ಆಯ್ತು. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮಮ್ಮಿ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಇವತ್ತು ನಾನೇ ವೆಲ್ಕಮ್ ಮಾಡಿದ್ದು, ನಮ್ಮಮ್ಮ ಮಾಡಿ. ಎಲ್ಲರೂ ಹೇಗಿದ್ದೀರಾ? ಹಬ್ಬ ಹೆಂಗ್ ಮಾಡಿದ್ರಿ? ಹಬ್ಬ ಹೆಂಗಿತ್ತು? ಚೆನ್ನಾಗಿತ್ತ? ಕೇಳಕ್ಕೆ ಹಬ್ಬ ಹೆಂಗಿತ್ತು? ಮಾತಾಡ್ತಿದ್ದಾರೆ, ವಾಪಸ್ ಹೋಗ್ತಾ ಇದ್ದೀವಿ. ಬರು, ಹೋಗ್ತಾ ಇದ್ದೀರಿ. ಕಟ್ ಮಾಡ್ಕೊಡ್ಲಾ? ಇರಿ, ಕಟ್ ಮಾಡಿ. ನೋಡಿ, ನಾನು ಹೊಸ ಬಟ್ಟೆ ಹಾಕೊಂಡು ಬಂದಿದ್ದೀನಿ. ಇವತ್ತಪ್ಪ ಆಯ್ತು ಅಂತ ಹೊಸ ಬಟ್ಟೆ ಹಾಕೊಂಡು ಬಂದಿದ್ದೀನಿ. ಓಕೆ, ಕೂಟು ಇಲ್ಲಿ ಬಿದ್ದೈತೆ ನೋಡಿ, ಹೆಂಗೆ ಬಿದ್ದೈತೆ. ನಮ್ಮಪ್ಪ ತ್ಯಾವ ಮಾಡ್ಬಿಟ್ಟು ಫುಲ್, ಅದಕ್ಕೆಲ್ಲ ಒಣಗಾಕಿ ಬಿಟ್ಬಿಟ್ಟು. ಮಾತಾಡಿ ಮಮ್ಮಿ. ಏನು ಮಾತಾಡಲಿಲ್ಲ, ನೀನೇ ಮಾತಾಡ್ತಾ ಇದೀಯ. ಇವಾಗ ಮಾತಾಡಿದ್ದು. ಒಂದು ಯೂಟ್ಯೂಬ್ ಚಾನಲ್ ಓಪನ್ ಮಾಡೋಣ. ಹಾಂ, ಏನು ಹೆಸ್ರಿ ಕಣ? ರಮ್ಯ. ಯಾವ ಥರ ಕಂಟೆಂಟ್ ಮಾಡ್ತೀಯ? ಅವೆಲ್ಲ ಹೋಗ್ತಿರೋ ಕ್ಲಿಪ್ಪಿಂಗ್ ಚೀಕ್ 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 ಅಂತ ಹೊಡ್ಕೋತೀವಿ ಅಷ್ಟೇ. ಫೋಟೋ ಹಾಕೋದಕ್ಕೆ ಚಾನಲ್ ಓಪನ್ ಮಾಡಬೇಕಾ? ಅಯ್ಯೋ, ಮುಖ್ಯ ಮಾಡ್ತಿದ್ದೀರಾ? ಲೋಷನ್ ಹಚ್ಕೊಂಡ್ಬಿಟ್ಟಿದ್ಯಾ, ಜಾರ್ತಿದೆ ಕೈ. ದುರ್ಗಾ ಪರಮೇಶ್ವರಿಗೆ ಹೋಗಿ ಬರೋಣ ಅಂತ ಹೊರಟಿದ್ದೀವಿ. ಮನೇಲಿ ಬೋರ್ ಆಗ್ತಾಯಿತ್ತು, ಸೊ ಅದಕ್ಕೆ ಎತ್ವಿಕ್ಕೂ ಬೇರೆ ಎಲ್ಲಾದರೂ ಹೋಗೋಣ ಅಂತಿದ್ನ. ದೇವಸ್ಥಾನಕ್ಕೆ ಹೋಗಿ ಬರೋಣ ಅಂತ ಹೇಳಿ ಹೊರಟಿದ್ದೀವಿ. ಊಟ ಎಲ್ಲ ಆಯಿತು, ಹೋಗಿ ದೇವ್ರ ದರ್ಶನ ಮಾಡ್ಕೊಂಬರ್ಬೇಕು. ಸರಿ ಬನ್ನಿ ಹೋಗೋಣ. ಕಾರು ಆಚೆ ಕಟ್ಟಿದ್ದಾರೆ, ಹೋಗೋಣ. ಇವಾಗ ಬಂದ್ವಿ ದೇವಸ್ಥಾನದ ಹತ್ರ. ಇವನಿಗೆ ಬರೀ ಕಲರ್ ನಡೆಯೋಕ್ಕೆ ಕಷ್ಟ ಆಗ್ತಿದೆಯಂತೆ. ಹೌದಾಯ್ತು? ಯಾಕೆ ಕುಂಕುಮ ಇಟ್ಟಿಲ್ಲ? ಆಯ್ತು, ಅವ್ನು ಬರೀ ಕಲಲ್ಲಿ ನಡೀತಿದ್ದೀನಿ ಅಂತ ಬೈಕೊಂಡೆ. ಆ ಥರ ಏನು ಅನ್ಸಲ್ಲ ಅವನಿಗೆ, ಅನ್ಸುತ್ತೆ. ಶೋ ಶೋ ಬಾ ಪಿಜನ್ಸ್ ಬಾ. ಸೊ ಫುಲ್ ಖಾಲಿ ಇದ್ದಾರೆ.
ಪೂಜೆ ಸಾಮಾನು ತಗೊಳ್ಳೋಣ. ತಗೊಂಡು ಹೋಗೋಣ. ಇವನು ನೋಡಿ, ಇವನು ತುಪ್ಪ ಇದ್ರದಿಲ್ವಾ, ಕಾಯಿದು ಅಲ್ಲ ಬೆಲ್ಲದ ಬೇಕಿತ್ತು. ಸೊ ದೀಪ ಹಚ್ಚೋಣ ಅಂತ ಬೆಲ್ಲದ ದೀಪ ತೊಗೊತಾ ಇದ್ದೆ. ನಿಂಬೆಹಣ್ಣು ಏನು ಬೇಡ, ಅಮಾವಾಸ್ಯೆ ಹುಣ್ಣಿಮೆ ಇದ್ರೆ ನಿಂಬೆಹಣ್ಣು. ಪಿಜನ್ಸ್ ಇದೆ ಪಾರಿವಾಳ. ನಿನ್ನೆ ಅಲ್ಲಿ ಗಂದಿಗೆ ಅಂಗಡಿ ಹತ್ರ ಹೋಗಿದ್ದೆ, ಅಲ್ಲಿ ನಿಂಬೆಹಣ್ಣು ಕೆಳಗಡೆ ಬಿದ್ದೋಗ್ಬಿಟ್ಟಿದೆ. ಪಾಪ ಅಂದ್ಬಿಟ್ಟು ನಿಂಬೆಹಣ್ಣು ಎತ್ಕೊಡಕ್ ಹೋದ್ರೆ ನಿಂಬೆಹಣ್ಣು ನಮ್ದಲ್ಲ ಅವ್ರು ಯಾರೋ ಏನೋ ಮಾಡಕ್ಕವ್ರೆ ಅಂತ ಟೆನ್ಷನ್ ಆಗ್ಬಿಟ್ಟು. ಅಯ್ಯೋ, ಜನ ಏನೋ ಇಲ್ಲ ಅಲ್ಲ ಅಷ್ಟು. ಇಲ್ಲ ಹಬ್ಬ ಅಲ್ಲ, ಎಲ್ಲ ಮಳೆ. ಇನ್ನೊಂದು ಎಲ್ಲ ಊರುಗಳ ಕಡೆ ಹೋಗ್ಬಿಟ್ಟು ಸ್ಟಾಲ್ಸ್ ಇದ್ದಾವೆ, ಒಂದೆರಡು ಮೂರು ಅಷ್ಟೇ, ಫುಲ್ ಖಾಲಿ ಇದೆ. ಇವಾಗ ಕಾಲು ನೋವ್ತಾ ಇಲ್ಲ, ನೋವಾಗಲ್ಲ ಅವ್ನಿಗೆ ಯಾವತ್ತೂ. ಸ್ಲಿಪ್ಪರ್ ಬಿಟ್ಬಿಟ್ಟು ನಡಿಬೇಕು ಆಯ್ತು ಮಾ. ಕುಂಬಳಕಾಯಿ ದೀಪ ಹಚ್ತಾರೆ, ಇಲ್ಲಾಂದ್ರೆ ನಿಂಬೆಹಣ್ಣು ದೀಪ ಅಮಾವಾಸ್ಯೆ ಹುಣ್ಣಿಮೆ ಇದ್ರೆ. ದುರ್ಗಾ ಪರಮೇಶ್ವರಿ ಮಾಡಿ ಮೇಲ್ಡಕ್ಕ ಇಲ್ಲಿಗೆಲ್ಲ ಪಕ್ಕ ನೋಡಿ. ಫುಲ್ಲು ಖಾಲಿ ಇದ್ದಾರೆ. ಇವಾಗ ಒಬ್ರು ಇಬ್ರು ಆ ಥರ ನೋಡಿ, ದೇವಸ್ಥಾನ ಫುಲ್ ಖಾಲಿ. ಇಲ್ಲಿ ಹೋಮ ಏನಾದರೂ ಪೂಜೆ ಇದ್ರೆ ಇಲ್ಲಿ ಮಾಡ್ತಾರೆ. ಇರ್ಮ ಆಯಿತು, ಅಲ್ಲಿದಾರಲ್ಲ ಅವರೇ ನಮಗೆ ಮದುವೆ ಮಾಡಿಸಿದ್ರು. ಮದುವೆ ಜಾತಕ ಬರ್ಕೊಟ್ಟು ಕಾಣಿಸ್ತಿಲ್ಲ ಅವರು. ಅವ್ರು ಆ ಪೂಜಾರಿನೇ ನಮಗೆ ಜಾತಕ ಬರ್ಕೊಟ್ಟಿದ್ದು ನಮ್ಮಿಬ್ಬರದು. ಫುಲ್ಲು ಎಲ್ಲೋ ಒಬ್ಬರು ಇಬ್ಬರು ಇದ್ದಾರೆ ಅಷ್ಟೇ ಜನ. ದರ್ಶನ ಮಾತ್ರ ತುಂಬ ಚೆನ್ನಾಗೈತೆ. ನಾವೇ ನಿಂತ್ಕೊಂಡು 5 ನಿಮಿಷ ನಿಂತಿದ್ವಿ. ಎಷ್ಟೋ ಹೊತ್ತು ಅಲ್ಲೇ ನಿಂತಿದ್ವಿ ಅಂತ ಹೇಳ್ಬಿಟ್ಟು ನಾವು ಬಂದಿದ್ವಿ. ಚೆನ್ನಾಗೈತೆ, ಜನ ನಿಂತಿಲ್ಲ. 2-3 ಸತಿ ಏನೋ ಪೋಸ್ಟ್ಪೋನ್ ಆಗಿದ್ದಲ್ಲ, ಬರೋಕ್ಕೆ ಆಗಿರಲಿಲ್ಲ. ಇಲ್ಲಿಗೆ 3 ಸತಿ ಪೋಸ್ಟ್ಪೋನ್ ಆಗಿದೆ. ಫೈನಲ್ ಇವತ್ತಿಗೆ ಅನ್ಸುತ್ತೆ. ಆರಾಮಾಗಿ ಏನಕ್ಕೆ ಬಂದು 2 ನಿಮಿಷಕ್ಕೆ ಹೋಗ್ತೀರಾ, ಆರಾಮಾಗಿ ದರ್ಶನ ಮಾಡ್ಕೊಂಡು ಹೋಗಿರೋ ಅಂತ ಅಂದ್ಬಿಟ್ಟು ಎಲ್ಲ ದರ್ಶನ ಆಯಿತು. ಹೆಂಗಿತ್ತು ಜೇಜಿಗೆ ಯಾವುದ್ರಿಂದ ಅಲಂಕಾರ ಮಾಡಿದ್ರು? ದೇವ್ರಿಗೆ ಯಾವುದ್ರಲ್ಲಿ ಅಲಂಕಾರ ಹೋಗಿ ನೋಡ್ಕೊಬೋದು. ನೀಟಾಗಿ ತಳ್ಕೊಂಡು ಹೋಗ್ಬೇಡ, ಒಬ್ಬರ ಹಾಕಲ್ಲ ಒಬ್ಬರು ನೋಡ್ಬೋದು.
ಎಲ್ಲ ತರಕಾರಿಗಳಿಂದನೇ. ದೇವ್ರಿಗೂ ಅಷ್ಟೇ ಆಪಲ್ ಹಾರಗಳು, ಟೊಮೊಟೊ ಫುಲ್ ದೇವ್ರಿಗೂ ಅಷ್ಟೇ ತರಕಾರಿಯಿಂದನೇ ಅಲಂಕಾರ ಮಾಡಿದ್ರು. ಚೆನ್ನಾಗಿತ್ತು. ಅಂದರೆ ಸಂಕ್ರಾಂತಿ ಸ್ಪೆಷಲ್ ಅನಿಸುತ್ತೆ. ಸುಗ್ಗಿ ಸೊಪ್ಪು ಎಲ್ಲ ಎಲ್ಲ ಥರದ ಸೊಪ್ಪು, ಎಲ್ಲ ಥರದ ತರಕಾರಿ, ಹಣ್ಣುಗಳಿಂದ ಅಲಂಕಾರ ಮಾಡಿದ್ರು. ಚೆನ್ನಾಗಿತ್ತು. ಅವನೇನು ಸರ್ಕಸ್ ಮಾಡ್ತವನೆಂದರೆ ಹೋಗಿ ದೇವ್ರು ಹೆಂಗೆ ಅಲಂಕಾರ ಮಾಡೋರು ನೋಡ್ಕೊಂಬಾರೋ ಅಂದರೆ ಅಲ್ಲಿ ಹೋಗಿ ಬಗ್ಗೆ ಈಗ ಬರ್ತಾನೆ ಹೆಂಗೆ ಮಾಡೋರು ಅಂತ ಹೇಳಕ್ಕೆ ಓಡ್ಬರ್ತಾನೆ. ಹಣ್ಣು ಮತ್ತೆ ಸ್ವಲ್ಪನೇ ಕಾಣಿದ್ ಗ್ಯಾಪ್ ಇತ್ತು. ಟೊಮೆಟೊ ಆಯ್ತು. ಗಿಲಿ ಹೇಳಕ್ಕೆ ಇಲ್ಲಿ ಮುಂದೆ ಬೇಲ್ಪುರಿ ಒಬ್ರು ಚೆನ್ನಾಗಿ ಮಾಡ್ತಾರೆ. ಅಲ್ಲಿ ತಿನ್ಕೊಂಡು ಹೋಗೋಣ ಅಂತ ನೋಡ್ತಾ ಇದ್ದೀನಿ. ಇವರಿಬ್ಬರು ಎಲ್ಲೋದ್ರೂ ಗೊತ್ತಿಲ್ಲ, ನೋಡೋಣ. ಇವಾಗ 4 ಗಂಟೆ. ನಮಸ್ತೆ ಗೆಳೆಯರೇ. ಕ್ಯಾಲೆಂಡರ್ ವರ್ಷದ ಮೊದಲನೇ ಹಬ್ಬದ ಪ್ರಯುಕ್ತ ದೇವಸ್ಥಾನಕ್ಕೆ ಬಂದಿದ್ದೀವಿ ನಾವು. ದರ್ಶನ ಎಲ್ಲ ಮುಗಿಸ್ಕೊಂಡು ಹೊರಡ್ತಾ ಇದ್ದೀವಿ ಇವಾಗ. ಚೆನ್ನಾಗಿತ್ತು, ಖಾಲಿ ಇತ್ತು, ತುಂಬ ದಿನ ಆಗಿತ್ತು ಬಂದು. ನನಗೊಬ್ಬಳೇ ಬರೋಕ್ಕಾಗಲ್ಲ ರೀ ಇಲ್ಲಿ. ನನಗದೇನೋ ರೋಟೇ ಗೊತ್ತಾಗಲ್ಲ ಇಲ್ಲಿ. ಎಷ್ಟು ಸತಿ ಎಷ್ಟು ವರ್ಷದ ಬರ್ತಿದ್ದೀವಿ? ಎಷ್ಟು ವರ್ಷದಿಂದ 10 ವರ್ಷದಿಂದ ಬರ್ತಿದ್ದೀವಿ ನಾವಿಬ್ರು. 10? ಇನ್ನೂ ಜಾಸ್ತಿ. ಮದುವೆ ಆಗಿ 9 ವರ್ಷ. ಅದಕ್ಕೆ ಮುಂಚೆ ಬರ್ತಿದ್ವಲ್ಲ. 14 ವರ್ಷ ಆಗಿತ್ತು. 13-14 ವರ್ಷದಿಂದ ಬರ್ತಿದ್ದೀವಿ. ನನಗೆ 2 ವೀಲರಲ್ಲಿ ಒಬ್ಬಳೇ ಬರೋಣ ಅಂದರೆ ನನಗೆ ಈ ರೋಡ್ಗಳೇ ಕನ್ಫ್ಯೂಷನ್. ಒಬ್ಬಳೇ ಬರೋಕ್ಕೆ ಅನ್ಕೊಂತೀನಿ ಯಾವಾಗಾದರೂ ಒಬ್ಬಳೇ ಬರಬೇಕಂತ. ನಮ್ಮ ಮನೆಯಿಂದ ಎಷ್ಟು ಕಿಲೋಮೀಟರು? ಮನೆಯಿಂದ 8 ಕಿಲೋಮೀಟರ್ ಅಷ್ಟೇ. ಅಂದರೆ ಇಲ್ಲಿ ಸಂಧಿಗೊಂದಿಲೆಲ್ಲ ಬರ್ತಾರೆ ಇವರು. ಯಾವಾಗ ಬಂದ್ರು ಎಷ್ಟು ಸತಿ ನೋಡ್ಕೊಂಡ್ರು ನನಗೆ ಒಬ್ಳಿಗೆ ಬರೋಕ್ಕಾಗಲ್ಲ. ಭಯ ಮಿಸ್ ಆಗಿಬಿಟ್ರೆ ಅಂತ. ರೂಟ್ ಮ್ಯಾಪ್ ಹಾಕೊಂಡು ಬರ್ಬೋದು ಬರಬೇಕಂದ್ರೆ. ದೇವಸ್ಥಾನ ಅಂದರೆ ಅದು ಇವರು ನಾನು ಬರ್ತೀನಿ ಅಂತಾರೆ. ಅದು ದುರ್ಗಾ ಪರಮೇಶ್ವರಿ ಅಂದರೆ ಮಿಸ್ ಮಾಡಲ್ಲ. ನೀನೊಂದು ಟಾರ್ಚ್ ಕೇಳ್ದ. ಏನಕ್ಕೋ ನೀನು ಟಾರ್ಚ್ ಕೇಳಿದ್ದು? ಕ್ಯಾ ಹೋಗ್ಯಾ? ನನ್ನ ಮಗನೇ. ಮತ್ತೆ ಇನ್ನೇನು ಸಮಾಚಾರ? ಎಲ್ಲರೂ ಹೇಗೆ ಮಾಡ್ತಿದ್ದೀರಾ? ಗಿಲ್ಲಿ ಎಲ್ಲರೂ ಯಾರು ನನ್ನ ವ್ಲಾಗ್ಸ್ ನೋಡ್ತಾ ಇದ್ದೀರಾ ದಯವಿಟ್ಟು ಗಿಲ್ಲಿಗೆ ಸಪೋರ್ಟ್ ಮಾಡಿ. ಈ ಸತಿ ಗಿಲ್ಲಿನೇ ಗೆಲ್ಲೋದು ಬಿಗ್ ಬಾಸ್. ನಿಮ್ಮ ಓಟು ಯಾರಿಗೆ? ನಿಮ್ದೇ ಫಸ್ಟ್ ಕೇಳಬೇಕು. ಯಾರಿಗೆ ಸಪೋರ್ಟ್ ಮಾಡ್ತೀರಾ ನೀವು? ಹೇಳಲೇಬೇಕು, ಬಿಡಲ್ಲ. ಯಾರು? ನಾವು ಗಿಲ್ಲಿಗೆ ಹಾಕಿದೀವಿ. ಗಿಲ್ಲಿ ಸಿಕ್ಕಾಬಟ್ಟೆ ಚೆನ್ನಾಗಿ ಇಷ್ಟ ಆಗ್ಬಿಟ್ಟ ನಮ್ಗಂತೂ. ಇವಾಗ ಈ ವಾರ ಮುಗ್ದೋಗುತ್ತೆ ಬಿಗ್ ಬಾಸ್. ನೆಕ್ಸ್ಟ್ ವೀಕಿಂದ ಬೋರು. ಅಪ್ಪ 9:30 ಆದ್ರೆ ಎಲ್ಲ ಕೆಲಸ ಬಿಟ್ಬಿಟ್ಟು ಹೋಗಿ ಕುತ್ಕೊಂತಿದ್ದೆ ಟಿವಿ ಮುಂದೆ. ಏನೋ ಮಾಡೋಕ್ಕಾಗಲ್ಲ. ದಡವ ದಡವ ದಾಸೆ ಕೊಡು, ಚಿಕ್ಕವ ಚಿಕ್ಕವ ಚಟ್ನಿ ಕೊಡು, ನಮ್ಮಪ್ಪ ರಾಜ ಕೊತ್ತಂಬರಿ ಬೀಜ ಸಾರ್ಗಕ ಸೊಪ್ಪು, ನೀವಿಬ್ರು ಮಾಡಿ ತಪ್ಪು. ಗಿಲ್ಲಿ 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 ಏನ್ ದಬಾಕ್ಬಿಟ್ಟಿದ್ದ ಗಿಲ್ಲಿ. ಡಮಾಳಿ ಬೇಡಕ್ಕ ಗಿಲ್ಲಿ ಗೋಟ್ ಮಾಡಿ ಆಮೇಲೆ ಗೆಲ್ಸ್ಬಿಡಿ ಪಕ್ಕ. ಇವಾಗ ಗಾಳಿಪಟ ತಗೊಂಡು ಎತ್ತುಗೆ ಗಾಳಿಪಟ ಹಾರಿಸ್ಬೇಕಂತೆ. ನೋಡಿ ಗಾಳಿಪಟ ಹೆಂಗೈತೆ, ಮಸ್ತು ಮಸ್ತ್ ಮಸ್ತ್. ಗಾಳಿಪಟ ಹಾರಿಸ್ಬೇಕಂತೆ. ಇವಾಗ ಟೈಮ್ 6 ಗಂಟೆ ಆಗಿದೆ. ಹೋಗುತ್ತಾ ಮೇಲೆ? ಹಾ, 100% ಹೋಗುತ್ತೆ. ಯಾರೋ ಒಬ್ರು ಹಾರಿಸ್ತವ್ರೆ. ನಾನು ಯಾವತ್ತೂ ಗಾಳಿಪಟ ಹಾರಿಸಿಲ್ಲ. ಇದೇ ಫಸ್ಟ್ ಎಕ್ಸ್ಪೀರಿಯನ್ಸ್. ನೋಡೋಣ ಮೇಲೆ ಹೋಗುತ್ತೆ. ಗಾಳಿನೇ ಬರ್ತಾ ಇಲ್ಲ. ಗ್ರೌಂಡ್ ಕರ್ಕೊಬಂದವ್ರೆ. ಅಪ್ಪ ಮಗ ರೆಡಿ ಮಾಡ್ತವ್ರೆ. ನೋಡೋಣ ಹೆಂಗೆ ಆರುತ್ತೆ ಅಂತ. ಅವನು ಫುಲ್ ಖುಷಿ ಖುಷಿ ಅಣ್ಣಂಗೆ. ಗಾಳಿಪಟ
ಬಿಡ್ಲಾ ಬಿಟ್ರೆ ಹೋಗುತ್ತೆ. ಬಿಡ್ಲಾ ಹೋಗ್ಲಾ? ಒಂದ್ಸಲ ಮತ್ತೆ ಸಿಗಲ್ಲ, ನೋಡೋಣ. ಹಾಳಾಗುತ್ತೆ. ಹಾಳಾಗುತ್ತೆ ಬಿಡು. ಏನೋ ರೆಡಿ ಮಾಡ್ತವ್ರ. ಏನಕ್ಕೆ ಇದು ತಗೊಂಡೆ? ಇದು ಇದು ನೀವು ನಾನು ಪಪ್ಪ ಇಲ್ಲಿ ಪಪ್ಪ ಇಲ್ಲಿದ್ದಾನೆ. ಪಪ್ಪ ದಾರ ಅಲ್ಲಿ ಯಾರ ಕಾಯ್ತವ್ರೆ. ಇವ್ರು ಯಾವಾಗ ಗಾಳಿಪಟ ಹಾರಿಸ್ತಾರೆ ಅಂತ. ಇತ್ತು ಫುಲ್ ಕತ್ಲೆ ಆಗೋಯ್ತು. ಫುಲ್ ಕತ್ತಲು. ಅಲ್ಲೊಂದು ಹಾರಿಸ್ತಿದ್ದಾರೆ ಇತ್ತು. ಇನ್ನೊಂದ್ಸತಿ ಮಾಡು. ಏನ ಏನೇನೋ ಮಾತಾಡ್ತೀಯಲ್ಲೋ. ರೆಡಿ ಆಯ್ತಾ? ಏನ್ ಮಾಡೋದು ಗೊತ್ತಾ, ಹೇಳಿದ್ರೆ ಗೊತ್ತಾಗುತ್ತೆ. ಹಿಂಗ್ ಇಟ್ಕೊಂಡು ಓಡು. ಹಿಂಗ್ ಬಿಡ್ಬೇಕು. ನೀನ್ ಬಿಡ್ತೀಯಾ? ನಂಗೆ ಗೊತ್ತಿಲ್ಲ, ಬಿಟ್ರೆ ಹೋಗುತ್ತೆ. ಕೇಳಿ ಕೂಡ ಹೇಳ್ತೀನಿ. ಅವ್ನು ಅರ್ಧ ಕೊಡೋಕೆ ಇಷ್ಟ ಇಟ್ಕೊಳ್ಳೋ, ವಿಡಿಯೋ ಮಾಡು ಮಮ್ಮಿ ಪಪ್ಪ. ನೋಡಿಲಿ, ಹಿಂಗ್ ಇಟ್ಕೊಂಡು ಹೋಗು ಲಾಸ್ಟ್ ಗಂಟ. ಹಿಂದೆ ಕಲ್ಲಿದೆ. ಗೈಸ್ ನೋಡಿ ಗೈಸ್, ಅಲ್ಲಿಂದ ಗೈಸ್ ಇಲ್ಲಿವರೆಗೂ ನಮ್ಮ ಅಮ್ಮನ ಕರ್ಕೊಂಡ್ ಬಂದಿದ್ದಾರೆ. ಟೈಟಾಗ ಕಟ್ಟಾದ್ರೆ ಕಟ್ಟಾದ್ರೆ ಹೆಂಗಾಗ್ಬೇಕು? ಅಲ್ಲಿ ಗೈಸ್ ಎಲ್ಲ ಇಟ್ಕೋ. ಒಂದು ನಿಮಿಷ ದಾರ ಎಲ್ಲಿದೆ? ಕಟ್ಟಾಗೈತಾ? ನಾನು ಹೇಳ್ದ್ಬಿಟ್ಟು ಬಿಡು ಅಂದಿದ್ದು ನಾನು. ಆರಿಸಿದ್ವಿ. ಅದ್ರ ದಾರ ಇಲ್ಲಿದೆ. ಅವರೆಲ್ಲ ಆರಿಸ್ತವ್ರೆ. ಆದ್ರೆ ಫುಲ್ ಕತ್ಲಾಗೋಯ್ತಪ್ಪ. ಅದೇನೋ ರೆಡಿ ಮಾಡಿ ಕೆಳಗೆ ಬರ್ತಿದೆ. ರೆಡಿ ಮಾಡಿ ಹಾಕೋ ಅಷ್ಟರಲ್ಲಿ ಹೆಂಗೆ? ಹಾಂ, ಗಾಳಿ ಇಲ್ಲ. ಅಯ್ಯೋ, ಅವ್ರು ನೋಡು ಓಡ್ ಈ ಕಡೆ ಬರ್ತಿದೆ ಗಾಳಿ. ಎತ್ತು ಹ್ಯಾಪಿ. ಅಯ್ಯೋ ಅವನೇ ಟೆನ್ಷನ್ ಆಗೋಗ್ತು ಅಂತ ಕೇಳಕ್ ಬಂದ್ರೆ. ಹ್ಯಾಪಿ ಕಾರಿಸ್ತಾ ಇರೋದು. ಏ ಹೇಳಿ ಬೀಳ್ತೈತೆ. ಓಡು ಓಡು ಓಡು. ಬಂತು, ಡೌನ್ ಬಂತು. ಟೈಟ್ ಮಾಡು. ಸಾಕಾಯ್ತು. ಎನರ್ಜಿಗೆ ಫೈನಲಿ ಕೈಟ್ ರೆಡಿ ಆಯ್ತು. ಗಾಳಿ ಇಲ್ಲ, ಗಾಳಿ ಇಲ್ಲ. ಆದ್ರೂ ಅವ್ನು ನೋಡಿ ಎಷ್ಟು ಚೆನ್ನಾಗಿ ಓಡಿಸ್ತಾ, ಹಾರಿಸ್ತಾ, ಓಡಿಸ್ತಾ ಅಂತ. ಎತ್ತು ಸಾಕು, ಬಾರೋ ಸಂಡೆ ಬರೋಣ. ಸಾಕು ಎತ್ತು, ಸುಸ್ತಾಗಿದೆ ಸಾಕು. ಗಾಳಿ ಇರೋವಾಗ ಬರೋಣ. ಓಕೆ ಹ್ಯಾಪಿ? ಹ್ಯಾಪಿನಾ? ಸಾಕು ಸಾಕು ಇಡಿ. ಒಂದ್ಸತಿ ಟ್ರೈ ಮಾಡ್ತೀನಿ. ಬೇಡ ರೀ, ಅವ್ನು ಫುಲ್ ಟಯರ್ಡ್ ಆಗೋನೆ. ಹೋಗೋಣ. ಅಯ್ಯೋ ಇವರೇ ಬಿಡ್ತಾ ಇಲ್ಲ, ಅವ್ನು ಬಿಟ್ರು. ನೋಡಿ ಹೆಂಗೆ ಕರ್ಕೊಂಡು ಹೋಗೋರು. ಕೈಟ್ಗೆ ಸುಸ್ತಾಗಿದ್ಯಾ? ಅವ್ರು ಬಿಡ್ತಾ ಇಲ್ಲಪ್ಪ. ಇಲ್ಲಿ ಸೊಳ್ಳೆ, ತುಂಬ ಸೊಳ್ಳೆ ಇದೆ. ಸಿಕ್ಕಾಪಟ್ಟೆ ಸೊಳ್ಳೆ ಇದ್ದಾಯ್ತು, ಹಚ್ತಾ ಇದೆ. ಹಾಂ, ನೋಡಿದ್ರಲ್ಲ ಇವತ್ತಿನ ದಿನ ಹೇಗಿತ್ತು ಅಂತ. ಚೆನ್ನಾಗಿತ್ತು. ದೇವಸ್ಥಾನಕ್ಕೆಲ್ಲ ಹೋಗಿ ಬಂದ್ವಿ. ಹಬ್ಬ ಎಲ್ಲ ಚೆನ್ನಾಗಾಯಿತು. ಸೊ ಇವಾಗ ದೇವಸ್ಥಾನದ ಶಾಪ್ ಹತ್ರ ಹೋಗಿದ್ದೆ. ಇಲ್ಲಿ ಸ್ವಲ್ಪ ದೀಪ ಹಚ್ಬಿಟ್ಟು ಪೂಜೆ ಮಾಡಿಬಿಟ್ಟು ಇಲ್ಲಿ ಬಂದು ಎತ್ವಿಕಿಗೆ ಫಲ ಎರಿಯೋದು ಏನು ಹೇಳ್ತಾರೆ, ಅದು ಪೂಜೆ ಮಾಡಿದೆ. ಅವನು ಇವಾಗ ಆಟ ಆಡ್ತಾ ಇದ್ದಾನೆ ಫುಲ್ ಬ್ಯುಸಿಯಾಗಿ ಅದರಲ್ಲಿ. ಆ್ಯಂಡ್ ಇವತ್ತಿನ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಯಾರಿಗೆಲ್ಲ ಈ ವ್ಲಾಗ್ ಇಷ್ಟ ಆಯಿತು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಗಿಲ್ಲಿಗೆ ಸಪೋರ್ಟ್ ಮಾಡಿ, ಗಿಲ್ಲಿಗೆ ವೋಟ್ ಮಾಡಿ ಅಂತ ಹೇಳ್ತೀನಿ. ಗಿಲ್ಲಿ ಅಲ್ಲಿಯೋ ನೋಡಿದ್ರೆ ಅದಕ್ಕೆ ತುಂಬ ವೋಟ್ ಮಾಡಿ. ಓಕೆ, ಅವ್ನು ಗೆಲ್ಲಿದ್ರೆ ನಿಮಗೆಲ್ಲ ಸರ್ಪ್ರೈಸ್ ಇರುತ್ತೆ. ಓಕೆ ಓಕೆ, ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ.